ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನೋಡ್ರಿ ಇವತ್ತು ಮತ್ತೊಂದು ಹೊಸದ ಬ್ಲಾಗ್ ಮಾಡಕ್ಕೆ ಬಂತೀನಿ. ಇವತ್ತಿನ ಬ್ಲಾಗ್ ಒಳಗೆ ಒಂದು ಬಿಸ್ನೆಸ್ ಐಡಿಯಾನೂ ಐತಿ, ಸೊ ಅದ್ರ ಜೋಡಿ ಬ್ಲಾಗ್ನೂ ಐತಿ. ಇದು ಏನು ಬ್ಲಾಗಪ್ಪ ಅಂತಂದು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಈಗ ನಾವು ಹೊಂಟೀವಿ ಇಲ್ಕಲ್ಲಿದ್ದ ಗುಡೂರಾಗ ನಿಮ್ಗೆ ಆಲ್ಮೋಸ್ಟ್ ಸಿಗ್ತಾವೆ. ಏನು ಆಲ್ಮೋಸ್ಟ್ ಹೆಚ್ಚಿಗೆ ಸಿಗ್ತಾವಪ್ಪ ಅಂತಂದ್ರೆ ತತ್ತಿ ಸಿಗ್ತಾವೆ ನಿಮ್ಗೆ. ಸೊ ಇವತ್ತು ತತ್ತಿ ನನ್ನ ಗಾಡಿ ಒಳಗೆ ತತ್ತಿ ಏರ್ಕೊಂಬರಕ್ಕೆ ಹೊಂಟೀನಿ. ಸೊ ಅದ್ರ ಸಂಬಂಧ ಇವತ್ತು ನಿಮಗೂ ಒಂದು ಅದ್ರ ಬಗ್ಗೆ ಬಿಸ್ನೆಸ್ ತಿಳಿಸ್ಕೊಡ್ಬೇಕಂತ ಮಾಡೀನಿ. ಬರ್ರಿ ಇವತ್ತು ತಿಳಿಸ್ಕೊಡ್ತೀನಿ. ಸೊ ತತ್ತಿ ಬಿಸ್ನೆಸ್ ನೀವು ಮಾಡಿದ್ರೆ ಹೆಂಗೆ ಇರುತ್ತೆ ಅನ್ನೋದು, ಪ್ರಾಫಿಟ್ ಲುಕ್ಷಾನ ಎಲ್ಲ ಹೇಳ್ಕೊಡ್ತೀನಿ ನಿಮ್ಗೆ. ಆದ್ರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಇಲ್ಲಿಕಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಖುದ್ದಾಗಿ ಅವ್ರ ಜೋಡಿ ಭೇಟಿ ಮಾಡಿ ಮಾತಾಡಿ ಏನು ರೇಟ್ ಏನು ಎಲ್ಲ ತಿಳ್ಕೊಂಡು ನೀವು ಆ ಬಿಸ್ನೆಸ್ ಮಾಡೋಕ್ಕೆ ಚಾಲೂ ಮಾಡಿರಿ. ಸೊ ನೋಡಿರಿ, ಇವತ್ತಿಂದು ವಿಡಿಯೋ ಸ್ವಲ್ಪ ಹೆಂಗಪ್ಪ ಅಂತಂದ್ರೆ ಬಿಸ್ನೆಸ್ ಟೈಪ್ ವಿತ್ ಬ್ಲಾಗ್, ಅದ್ರ ಸಂಬಂಧ ಮಾಡತ್ತೀನಿ. ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡಾಕೊಂತೀನಿ. ಸೊ ನೋಡಂಬರ್ರಿ, ಈಗ ಹೋಗಿ ತತ್ತಿದ ಪ್ಲೇಟ್ ಹಾಕ್ಕೊಂಡು ಸೀದಾ ತತ್ತಿದ ಒಂದು ಕೋಳಿ ಫಾರ್ಮ್ಗೆ ಹೋಗಿ ಫಾರ್ಮ್ನೊಳಗೆ ತತ್ತಿ ಹೆಂಗೆ ಸಿಗ್ತಾವೆ ಎಲ್ಲ ನಿಮಗೆ ತೋರಿಸ್ತೀನಿ. ಹೋಗಂಬರ್ರಿ. ಸೊ ನೋಡಿರಿ, ಇಲ್ಲದವಲ್ಲ ಖಾಲಿ ತತ್ತಿಟ್ರೆ. ಈಗ ಇವತ್ತು ತೊಗೊಂಡು ಗುಡೂರಿಗೆ ಹೋಗ್ಬೇಕು. ಈ ಖಾಲಿ ತತ್ತಿಟ್ರೆ ನಮ್ಮ ಗಾಡಿ ಒಳಗೆ ಲೋಡ್ ಮಾಡ್ಕೊಂಡು, ಸೊ ಇಲ್ಲಿದ್ದ ನಾವು ಅಂದ್ರೆ ಇದು ಇಲ್ಕಲ್ ಪೊಲೀಸ್ ಗ್ರೌಂಡ್ ಅಂತಾರಲ್ಲ ಒಳಗೆ, ಅದು ಇದು. ಸೊ ಇವು ಖಾಲಿ ಟ್ರೈನ್ ಅದಾವಲ್ಲ, ಇವತ್ತು ತೊಗೊಂಡು ಗುಡೂರಿಗೆ ಹೋಗಿ ನಾವು ಒಯ್ಬೇಕು. ಒಯ್ದುಗಳೇ ಅವ್ರ ಪಲ್ಟಿ ಮಾಡಿಸಿ ಅಂದ್ರೆ ಅವ್ರದೊಳಗಿರೋಂಥ ತತ್ತಿ ಟ್ರೇಗಳನ್ನು ತೊಗೊಂಡು ನಮ್ಮ ತತ್ತಿ ಟ್ರೇಕ ಹಾಕಿ ಕೊಡ್ತಾರೆ ಅವ್ರು. ಸೊ ನಿಮ್ಮ ಕಡೆ ಹೊಸ ತತ್ತಿ ಟ್ರೇ ಇಲ್ಲಪ್ಪ ಅಂತಂದ್ರೆ ಅವ್ರಾಗ ಕೊಡ್ತಾರೆ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿರಿ ಅವ್ರ ತಾಕ. ಎಲ್ಲ ತತ್ತಿ ಟ್ರೇ ಲೋಡ್ ಮಾಡ್ಕೊಂಡು ಸೀದಾ ಹೋಗ್ಬೇಕು ಅನ್ನೋದ್ರಾಗ ನಮ್ಮ ಮಾಮಾರು ಒಂದು ಹೊಸ ಗಾಡಿ ತೊಗೊಂಡಾರ. ಇದರೊಳಗೆ ತತ್ತಿ ಸೇಲ್ ಮಾಡ್ತಾರೆ ಅವ್ರು. ಹೀಗೆ ಅವ್ರ ಟ್ರೇ ತೊಂಬರಕ್ಕೆ ಹೋಗಿ ಹೊಂಟಿದ್ದೀಗ ನಾವು. ನೋಡ್ರಿಲ್ಗ ಈ ಥರ ಕಟ್ಟಂಜನಿ ಮಾಡಿಸ್ಯಾರ. ಕಟ್ಟಂಜನಿ ಮಾಡಿಸ್ಕೇಸಿ ಇದ್ರೊಳಗೆ ಮಿನಿಮಮ್ ಅಂದ್ರೆ ಒಂದು 100 ತತ್ತಿ ಟ್ರೈ ಇಟ್ಕೊಂಡು ಹೋಗಿ ಮಾರಿ ಒಳ್ಳೆ ತೊಗೊಂಬಂದಿರ್ತಾರೆ. ಅಂದರೆ ಇದೊಂಥರ ವೆಹಿಕಲ್ ಚಲೋ ಐತದ. ಬುಡಕ್ಕೆ ಇಂಜನ್ ಎಲ್ಲ ಮಸ್ತ್ ಐತಿ. 3 ಗಾಲಿದೆ ಇದು ತತ್ತಿ. ಫಸ್ಟಿಗೆ ಟಿ ವಿ ಎಸ್ ಗೈಲೈತಿ. ಈ ಟಿ ವಿ ಎಸ್ ತಗೋಯ್ತಿದ್ರೆ, ಬಟ್ ಈ ಟಿ ವಿ ಎಸ್ ಸಜ್ಜಾಗ್ಲಾರ್ದಕ್ಕೆ ಈಗಿಂಥ ಗಾಡಿ ತೊಗೊಂಡಾರ. 3 ಗಾಲಿ ವೆಹಿಕಲ್ ಚಲೋ ಐತಿ. ನೋಡ್ರಿ, ಈಗ ತತ್ತಿ ಟ್ರೈ ಎಲ್ಲ ಲೋಡ್ ಮಾಡ್ಕೊಂಡಿನಿ. ಅಂದ್ರೆ ಇಲ್ಲಿದ್ದಿದ್ದೆ ಇಲ್ಲ ಇಟ್ಟೀನಿ ಅಷ್ಟ. ಮತ್ತೇನು ಲೋಡ್ ಅಂದ್ರೆ ಅಂತ ಏನು ರೋಡಲ್ಲ. ಬಟ್ ಹೊಳ್ಳಿ ಬರೋ ಹೊತ್ನ್ಯಾಗ ಫುಲ್ ಲೋಡ್ ಆಗಿರ್ತದೆ ಗಾಡಿ. ನಿಮಗೆ ಮತ್ತೆ ಹೊಳ್ಳಿ ಬರೋ ಹೊತ್ನ್ಯಾಗ ತೋರಿಸ್ತೀನಿ. ಸೊ ನೋಡ್ರಿ, ಈಗ ಹಾಕ್ಕೊಂಡಿನಿ. ಇನ್ನು ಈಗ ಗುಡೂರಿಗೆ ಹೋಗೋದು ಅಷ್ಟ ಬಾಕಿ. ನೋಡ್ರಿ ಬರ್ರಿ ಹೋಗೋಣ ಗುಡೂರಿಗೆ, ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಎಲ್ಲ ತೋರಿಸ್ತೀನಿ ಬರ್ರಿ. ಸೊ ನೋಡ್ರಿ, ಫೈನಲ್ ಆಗಿ ನಾವು ಇವಾಗ ತತ್ತಿ ತೊಗೊಳಕ್ಕೆ ಬಂದೀವಿ. ತತ್ತಿ ತೊಗೊಳ ಅಂತ ನೋಡ್ಬೋದು ನೀವು ಇಲ್ಲೇ. ಇಲ್ಲಿ ನಮ್ಮ ಗಾಡಿ ನಿಂತೈತಿ. ಇದ್ರೊಳಗೆ ತತ್ತಿ ಟ್ರೇ ಪಲ್ಟಾಯಿಸಾಕತ್ತಾರ. ಇದೇನೈತಲ್ಲ, ಇದು ಕೋಳಿ ಫಾರ್ಮ್ ಇದೆ. ಪೂರಾ ಕೋಳಿ ಫಾರ್ಮ್. ಇಲ್ಲೆಲ್ಲ ಗುಡೂರ್ ತಗ ಬರೀ ಕೋಳಿ ಫಾರ್ಮಿಂಗ್ ಮಾಡತ್ತಾರ. ಭಾರಿ ಬಿಸ್ನೆಸ್ ಐತಂತ ಇದಕ್ಕೆ. ನೋಡ್ರಿ, ಕೋಳಿ ಫಾರ್ಮಿಂಗ್ ಬಿಸ್ನೆಸ್ ಒಳಗೆ ಅಲ್ಲೊಂದು ಗುಡಾನ ಐತಿ, ಆಮೇಲೆ ಇಲ್ಲೊಂದು ಗುಡಾನ ಐತಿ, ಇದು ಗುಡಾನ. ಇದ್ರ ಮಗ್ಳು ಆ ಕಡೆ ಒಂದು ಗುಡಾನ ಐತಿ. ಬರ್ರಿ ನಿಮ್ಗೆ ಇಲ್ಲೊಂದು ತೋರಿಸ್ತೀನಿ ಬರ್ರಿ ಗುಡಾನ. ನಿಮಗೆ ಕಾಣ್ತಿರ್ಬೋದು ಅಲ್ಲಿ ಗಾಡಿ ಹಚ್ಚಾರಾಗ. ಅಲ್ಲೊಂದು ಕೋಳಿ ಗುಡಾನ ಐತಿ, ಅಲ್ಲೊಂದು ಗಾಡಿ ಲೋಡ್ ಮಾಡ್ಕೊತಾರ. ಸೊ ನೋಡ್ರಿ, ಈ ಕೋಳಿ ಫಾರ್ಮಿಂಗ್ ಮಾಡೋದ್ರಾಗ ಭಾರಿ ಲಾಭ ಐತಿ. ಹೆಂಗಪ್ಪ ಅಂತಂದ್ರೆ ಒಂದು ಕೋಳಿನೂ ಉಳಿತಾವೆ, ಅದರಿಂದ ಬರುವಂಥ ತತ್ತಿಗಳನ್ನು ನಮ್ಗೆ ಉಳಿತಾವೆ. ಬಟ್ ತತ್ತಿ ಮಾರ್ಕೋತಾರಲ್ಲ, ಸಿಕ್ಕಾಪಟ್ಟೆ ಲಾಭ ಐತಿ. ಹೆಂಗಪ್ಪ ಅಂತಂದ್ರೆ ಇದು ಡೇ ಬೈ ಡೇ ಮಾರ್ಕೆಟಿಂಗ್ ಇರುತ್ತೆ. ಇಲ್ಲಿದ್ದ ಬಂದು ನೀವು ಮಾತಾಡಿಕೆ ತತ್ತಿ ಒಯ್ದು ನಿಮ್ಮ ಊರಾಗೂ ಸೇಲ್ ಮಾಡ್ಬೋದು. ಇದಕ್ಕೆ ಹೆಂಗೆ ಉಳಿತದೆ ಅಂತ ಹೇಳ್ತೀನಿ ಕೇಳಿರಲಿ. ಇವಾಗ ನೀವು ಇವತ್ತಿನ ರೇಟ್ ಇವತ್ತೇ ಇರ್ತಂತ ಹೇಳೋಕ್ಕಾಗಲ್ಲ. ಇವತ್ತಿನ ರೇಟ್ ನಾಳೆ ಮತ್ತೆ ಚೇಂಜ್ ಆಗುತ್ತೆ, ಮತ್ತು ನಾಳೆ ಚೇಂಜ್ ಆಗಿರ್ತೈತಿ. ಡೇ ಬೈ ಡೇ ಮಾರ್ಕೆಟಿಂಗ್ ಇದೆ. ಇದು ಮಾಡಿದ್ರೆ ಬೆಸ್ಟ್ ಐತಿ. ಹೆಂಗಪ್ಪ ಅಂತಂದ್ರೆ ಇವಾಗ ಒಂದು ತತ್ತಿ ರೇಟ್ ಇಲ್ಲಿ ಎಷ್ಟು ಬೀಳುತ್ತೆ ಅಂದ್ರೆ ನಿಮಗೆ, ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ 4.5 ರೂಪಾಯಿ ಬೀಳ್ಬೋದು. ಒಂದು ತತ್ತಿ ರೇಟ್ 4.5 ರೂಪಾಯಿ ಬೀಳ್ಬೋದು. 4.5 ಬಿತ್ತರಪ್ಪ ಅಂತಂದ್ರೆ ಇಲ್ಲಿದ್ದ ತೊಗೊಂಡು ಹೋಗಿ ಅಲ್ಲಿ ಹಿಡಿದ್ರಾಗ ನಿಮಗೇನಿಲ್ಲ ಅಂದರೂ ಸಮಥಿಂಗ್ 4.5 ಮ್ಯಾಗ ಒಂದು 10-20 ಪೈಸೆ ಹೆಚ್ಚಿಗೆ ಬೀಳುತ್ತೆ ಒಂದು ತತ್ತಿಗೆ. ಬಟ್ ನೀವು ಅಲ್ಲಿ ಎಷ್ಟು ಮಾಡ್ತೀರಿ, 5.5 ತತ್ತಿ ಕೊಡ್ತೀರಿ ನೀವು. ಒಂದು ತತ್ತಿ 1 ರೂಪಾಯಿ ಉಳಿಸೋಂದ್ರಪ್ಪ ಅಂತಂದ್ರೆ ಒಂದು ಸತಿ ನಮ್ಮ ಗಾಡಿ ಒಳಗೆ ಎಷ್ಟು ತತ್ತಿ ತರ್ತೀವಪ್ಪ ಅಂದ್ರೆ ಮಿನಿಮಮ್ ಅಂದ್ರೆ ಇದು ಗಾಡಿ ಒಳಗೆ ಒಂದು ನನಗೆ ಅನ್ಸೋ ಮಟ್ಟಿಗೆ 12,000 ತತ್ತಿ ತರ್ತೀವಿ ನಾವು. 12,000 ತತ್ತಿ ಅಂತಪ್ಪ ಅಂತಂದ್ರೆ
ಎಷ್ಟು ಆಯ್ತು 12,000 ತತ್ತಿ. ಒಂದು ತತ್ತಿ 1 ರೂಪಾಯಿ ಉಳಿದ್ರೂ 12,000 ರೂಪಾಯಿ ಉಳಿತೈತಿ. ಒಂದು ಲೋಡ್ದಾಗ 12,000 ರೂಪಾಯಿ. ಈ 12,000 ರೂಪಾಯಿ ನೀವು ಹೋಲ್ಸೇಲ್ ಹಾಕೋರಿಗೆ ಇದು ಹೇಳೋದು. ಹೋಲ್ಸೇಲ್ ಹಾಕೋದ್ಬಿಟ್ರೆ ನೀವು ಕುಂತು ಮಾಡಿದ್ರೆ 6 ರೂಪಾಯಿ ಒಂದು ತತ್ತಿಗೆ 1.5 ರೂಪಾಯಿ ಉಳಿತೈತಿ. ಯೋಚನೆ ಮಾಡ್ರಿ, ಭಾರಿ ಉಳಿತೈತಿ. ಸಿಕ್ಕಾಪಟ್ಟೆ ಲಾಭ ಐತಿ, ಮಸ್ತ್ ಇನ್ಕಮ್ ಐತಿ ಇದ್ರೊಳಗೆ. ಇನ್ಕಮ್ ಇರಲಾರ್ದು ಬಿಸ್ನೆಸ್ ಯಾವುದೂ ಇರೋಂಗಿಲ್ಲ. ಬಟ್ ಸ್ವಲ್ಪ ಹಾರ್ಡ್ ವರ್ಕ್ ಏನಪ್ಪ ಅಂತಂದ್ರೆ ತತ್ತಿ ಹುಷಾರಾಗಿ ಒಯ್ಬೇಕು, ಸೇಲ್ ಮಾಡ್ಬೇಕು. ಕೆಳಗೆ ನೀರಾದ್ರೆ ಹೋಲ್ಸೇಲ್ ಒಂದು ಅಂಗಡಿ ಹಾಕಿ ಬಂದುಬಿಡ್ತೀರಿ ನೀವು. ಬಟ್ ಇದು ಆ ಥರ ಮಾಡೋಕ್ಕೆ ಬರೋಂಗಿಲ್ಲ. ಕುಂತು ಸೇಲ್ ಮಾಡೋರು ಮಾಡ್ತಾರೆ. ಈಗ ಬಟ್ ನಾ ಏನು ಯಾಕೈತಿನಲ್ಲ, ನಮ್ಮ ಮಾಮಾರ ಅವ್ರು ಕುಂತು ಸೇಲ್ ಮಾಡ್ತಾರೆ. ಆಮೇಲೆ ಹೋಗಿ ಅಡ್ಡಾಡಿ ಅಂಗಡಿ ಇರ್ತಾವಲ್ಲ ಇಲ್ಕಲ್ಲೊಳಗೆ, ಸೊ ಎಲ್ಲ ಅಂಗಡಿಗೂ ಹೋಗಿ ಹಾಕಿ ಬರ್ತಾರೆ. ಸುತ್ತಮುತ್ತ ಹಳ್ಳಿಗೂ ಹೋಗಿ ಹಾಕಿ ಬರ್ತಾರೆ ಅವ್ರು. ಅಂಗಡಿ ಎಷ್ಟಿರ್ತಾವೆ ನೋಡು, ಆ ಅಂಗಡಿ ಎಲ್ಲ ಅಂಗಡಿಗೂ ಹೋಗಿ ಹಾಕಿ ಬಂದ್ರಪ್ಪ ಅಂತಂದ್ರೆ ಇವ್ರದ್ದು ಮಿನಿಮಮ್ ಅಂದ್ರೆ ಒಂದು ವಾರದಾಗ ಖಾಲಿ ಆಗುತ್ತದೆ. ಒಂದು ವಾರದಾಗ 12,000 ತತ್ತಿ ಖಾಲಿ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಎಷ್ಟು ಉಳಿತೈತಿ? 12,000 ರೂಪಾಯಿ ಉಳಿತೈತಿ. ಸೊ 12,000 ರೂಪಾಯಿ 7 ದಿನದಾಗ ದುಡಿತಾರೆ ಅವ್ರು. ಹಿಂಗೆ ಥರ ಒಂದು ವಾರಕ್ಕೆ 12,000 ದುಡಿದ್ರೆ ತಿಂಗಳೇ ಎಷ್ಟಾಯ್ತು? 48,000 ಆಯ್ತು. ಸೊ ಇದಕ್ಕಿಂತ ಬಿಸ್ನೆಸ್ ಬೇಕಾ? ನಮ್ಮ ಸುತ್ತಮುತ್ತನ ಅದಾವೆ ಬಿಸ್ನೆಸ್, ನಮ್ಮ ಸುತ್ತಮುತ್ತ ಅದಾವೆ. ಬಟ್ ನಮಗೆ ಗೊತ್ತಿಲ್ಲ ಅಷ್ಟೇ. ತಿಳ್ಕೊರಿ, ನನ್ನ ಚಾನಲ್ ನೋಡ್ಕೊತ ಇರ್ರಿ. ಬಟ್ ಈಗ ಸದ್ಯಕ್ಕೆ ಈ ವಿಡಿಯೋ ಹಾಕಿನಿ. ಮತ್ತು ನೆಕ್ಸ್ಟ್ ಯಾವ್ಯಾವ ಬರ್ತಾವೆ ಹಾಕೋತ ಬರ್ತೀನಿ. ನನಗೆ ಯಾವ ಬಿಸ್ನೆಸ್ ಐಡಿಯಾ ಬರ್ತಾವೆ ಎಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ನೋಡಿರಿ, ಈ ತತ್ತಿ ಎಲ್ಲ ಲೋಡ್ ಮಾಡ್ಕೊತಾರೆ, ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡಿರಿ, ಈಗ ನಿಮಗೆ ಕಣ್ಣಿಗೆ ಕಾಣಿಸ್ತಾವಲ್ಲ, ಕೋಳಿ ಇದನ್ನು ಬಂದಿರುವಂಥ ತತ್ತಿಗಳನ್ನ ನಾವು ಈಗ ಒಯ್ಯಕ್ಕೆ ಬಂದೀವಿ. ಸೊ ಇವು ತತ್ತಿ ಹೆಂಗೆ ಇಡ್ತಾವಪ್ಪ ಅಂತಂದ್ರೆ ಫಾರ್ಮ್ ಕೋಳಿ ಇವು ಒಂದು ದಿವ್ಸಕ್ಕೆ ಒಂದು ತತ್ತಿ ಇಡ್ತಾವೆ. ಅಂದ್ರೆ ಒಂದು ಕೋಣೆ ಒಳಗೆ 3 ಕೋಳಿ ಇರ್ತಾವೆ. ಅವು ಒಂದು ಕೋಳಿ ಏನೈತಿ ಒಂದು ತತ್ತಿ ಇಡ್ತಾವೆ. ಅಂದ್ರೆ ಸುಮಾರು ಇದ್ರೊಳಗೆ 12,000 ತತ್ತಿ ಅದಾವೆ. ಅಂದ್ರೆ 12,000 ಕೋಳಿ ಇದಾವೆ. ಸೊ ಇದೇ ಕೋಳಿ ಇಟ್ಟಂಥ ತತ್ತಿಗಳೇನು ನೋಡಿರ್ಬೋದು ನೀವು, ಇಲ್ಲೇ ಕಾಣ್ತಾವಲ್ಲ. ಇವಾಗ ಒಂದು ದಿವ್ಸಕ್ಕೆ 12,000 ತತ್ತಿಗಳ ಕಡಿಗೆ ಬರ್ತಾವೆ. ಸೊ ಇದೇ ತತ್ತಿನ ನಾವು ಇವತ್ತು ನಮ್ಮ ಗಾಡಿ ಒಳಗೆ ಲೋಡ್ ಮಾಡ್ಕೊಂಡು ಒಯ್ಯಕ್ಕೆ ಬಂದೀವಿ. ಸೊ ಇಲ್ಲಿ ನೋಡ್ಬೋದು ಎಷ್ಟಾಗೊಂದು ತತ್ತಿ ಅಂತ ಅನ್ಬೋದು. ಇವು ಭಾಳ ಇಲ್ಲರಿ, ಇವು ಬರೀ 12,000 ತತ್ತಿ ಅದಾವೆ. ಈಗ ತತ್ತಿನ ನಮ್ಮ ಗಾಡಿ ಒಳಗೆ ಲೋಡ್ ಮಾಡೋದು ತೋರಿಸ್ತೀನಿ ಬರ್ರಿ ಈಗ. ಸೊ ನೋಡಿರಿ, ಈಗ ಅರ್ಧ ನಮ್ಮ ಗಾಡಿ ಲೋಡ್ ಆಗೈತಿ, ಇನ್ನೂ ಅರ್ಧ ಲೋಡ್ ಆಗ್ಬೇಕು. ಸೊ ಈ ತತ್ತಿಗಳನ್ನೆಲ್ಲ ಲೋಡ್ ಮಾಡ್ಕೊಂಡು ಸೀದಾ ಹೋಗ್ಬೇಕು ಅನ್ನುವಷ್ಟರೊಳಗೆ ಮಳೆ ಬರೋಕ್ಕೆ ಚಾಲು ಆಗ್ಬಿಡುತ್ತೆ. ಸೊ ಅದಕ್ಕೆ ಅರ್ಧಂಬರ್ಧ ತಾಡ್ಪಾಲ್ ಹಾಕಿ ಪೂರಾ ಬಿಗದು ಮಸ್ತ್ ತಾಡ್ಪಾಲ್ ಹಾಕ್ಕೊಂಡು ಹೊಂಟೀವಿ ನೋಡ್ರಿ ಈಗ. ನೋಡ್ರಿ, ಮಳೆ ಬರೋ ಹೊಡೆತಕ್ಕೆ ಪೂರಾ ತಾಡ್ಪಾಲ್ ಹಾಕ್ಯಂದು ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದೀವಿ. ಈ ಸದ್ಯಗೆ ಇಳಿಸೋದಷ್ಟ ಬಾಕಿ ಐತಿ, ಅಲ್ಲಿ ಒಳಗೆ ಇಳಿಸ್ತಾರೆ. ಸೊ ನೋಡ್ರಿ, ಈಗ ಫುಲ್ಲು ತಾಡ್ಪಾಲ್ ಹಾಕಿ ಬಿಕ್ಕೊಂಡು ತೊಗೊಂಬಂದೀನಿ. ಇಲ್ಲೆಲ್ಲ ನೋಡ್ಬೋದು ನೀವು, ನೀರು ಕಾಣುತ್ತೆ, ನಿಮ್ಮ ನೀರು ನಿಂತಿದೆ, ಎಲ್ಲ ಪೂರ ನೀರು ನಿಂತಾವೆ. ಈಗ ತಾಡ್ಪಾಲ್ ತೆಗೆದು ಅಷ್ಟು ಅನ್ಲೋಡ್ ಮಾಡಿಕೇಸಿ ಹೋಗೋದು ಅಷ್ಟೇ ಈಗ. ಸೊ ನೋಡ್ರಿ, ಈಗ ನಮ್ಮ ಗಾಡಿ ಅಂಕರ ಪೂರ ಖಾಲಿ ಮಾಡಿಬಿಟ್ಟಿವಿ. ಇದು ತತ್ತಿ ಸ್ವಲ್ಪ ವಾಸನೆ ಇರ್ತಲ್ಲ, ಸ್ವಲ್ಪ ಗಾಳಿ ಬಿಡ್ಬೇಕು. ಗಾಳಿ ಬಿಟ್ರಪ್ಪ ಅಂತಂದ್ರೆ ಎಲ್ಲ ಹೋಗುತ್ತೆ ವಾಸನೆ. ಸೊ ಇಲ್ಲಿ ನೋಡ್ಬೋದು ನೀವು, ಇವಾಗ ತತ್ತಿ ನಾವು ಇವಾಗ ತೊಗೊಂಬಂದಿದ್ದೆ. ಇಷ್ಟು ನಮ್ಮ ತತ್ತಿನ ಈಗ ಇಳಿಸಿದ್ದು ನಮ್ಮ ಗಾಡಿ ಒಳಗೆ ಲೋಡ್ ಮಾಡ್ಕೊಂಡು ತೊಗೊಂಬಂದಿದ್ದೆ. ಈಗ ಇಳಿಸಿವಿ ನೋಡ್ರಿ ಇಲ್ಲಿ. ಸೊ ನೋಡ್ರಿ, ಫೈನಲ್ ಆಗಿ ಬಂದು ತತ್ತಿ ಎಲ್ಲ ಇಳಿಸ್ಕೇಸಿ ನಮ್ಮ ಬಾಡಿಗೆನೂ ಇಸ್ಕೊಂಡಿವಿ. ಎಲ್ಲ ಇಸ್ಕೊಂಡು ಈಗ ಮಸ್ತ್ ಬಿಸ್ನೆಸ್ ಐತಿ. ಒಂದು ವಾರದಾಗ 12,000 ರೂಪಾಯಿ ಗಳಿಸೋವಂಥ ಬಿಸ್ನೆಸ್ ನಿಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾನು ಡಿಸ್ಕ್ರಿಪ್ಷನ್ದಾಗ ಅವ್ರ ನಂಬರ್ ಕೊಟ್ಟಿರ್ತೀನಿ. ಬಟ್ ನೀವು ಕಾಲ್ ಮಾಡಿ ಕೇಳ್ಕೊರಿ. ಅವ್ರೊಬ್ರು ಇರಲಿಲ್ಲಪ್ಪ ಅಂತಂದ್ರು ಸುತ್ತಮುತ್ತ ಗೂಡೂರು ಸುತ್ತಮುತ್ತ ಅಲ್ಲಿ ಹೊಸಪೇಟೆ ತನಕ ಅಲ್ಲಿ ಸಿಕ್ಕಾಪಟ್ಟೆ ಕೋಳಿ ಫಾರ್ಮಿಂಗ್ ಮಾಡಾಕುಂತಾರೆ ಈಗ. ಸೊ ಎಲ್ಲಾದರೂ ಒಂದು ನಿಮ್ಮ ಕಡೆ ಸಿಗುತ್ತಾ. ಸೊ ನೀವು ಟೈಮ್ ವೇಸ್ಟ್ ಮಾಡಾರ್ದ ಮೊದಲು ಅದನ್ನು ಮಾಡೋಕ್ಕೆ ಕಲೀರಿ. ಏನಾರು ಒಟ್ಟು ಬಿಸ್ನೆಸ್ ಮಾಡಿರಿ. ಬಿಸ್ನೆಸ್ ಐಡಿಯಾಸ್ ಬೇಕಾಗಿತ್ತಪ್ಪ ಅಂತಂದ್ರೆ ನನಗೆ ಬಂದಂಗೆಲ್ಲ ಬಿಸ್ನೆಸ್ ಐಡಿಯಾ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಏನಾರು ಇಷ್ಟ ಆಗಿತ್ತಪ್ಪ ಅಂದ್ರೆ, ಈ ಬಿಸ್ನೆಸ್ ಏನಾರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಸೊ ಹೇಳೋದು ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈ ವಿಡಿಯೋ ನಾನು ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿ.